ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ದಾನದಲ್ಲೇ ಶ್ರೇಷ್ಠವಾದ ದಾನ ರಕ್ತದಾನ ಅಂತ ಹೇಳ್ತಾರೆ. ರಕ್ತದಾನವನ್ನ ಮಾಡುವುದರ ಮೂಲಕ ಒಂದು ಜೀವವನ್ನ ಉಳಿಸಬಹುದು. ಸೊ ಈ ದಿನ ವಿಶ್ವ ರಕ್ತದಾನ ದಿನದ ಮಹತ್ವ ಏನು ಅನ್ನೋದ್ರ ಕುರಿತಾಗಿ ಒಂದು ಪುಟ್ಟ ಭಾಷಣವನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಕಣ್ಣೀರ ಒರೆಸಲು ಕೈಗಳು ಬೇಕು, ಸೋಲುವ ಜೀವವ ಕಾಯಲು ರಕ್ತವೇ ಬೇಕು. ಜಾತಿ ಮತಗಳ ಬೇಲಿಯ ಮೀರಿ ಮಾನವೀಯತೆಯ ಹಣತೆಯ ಹಚ್ಚೋಣ. ರಕ್ತವ ದಾನ ಮಾಡಿ ಮತ್ತೊಂದು ಜೀವಕ್ಕೆ ಉಸಿರಾಗೋಣ. ವೇದಿಕೆಯ ಮೇಲಿರುವ ಗಣ್ಯರೇ, ಪೂಜ್ಯ ಗುರುಗಳೇ, ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಇಂದು ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ಈ ದಿನದ ಅಂಗವಾಗಿ ರಕ್ತದಾನದ ಮಹತ್ವದ ಬಗ್ಗೆ ಮಾತನಾಡಲು ಇಂದು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ರಕ್ತದಾನದ ಮಹತ್ವ ಮತ್ತು ಇತಿಹಾಸವನ್ನ ನೋಡುವುದಾದರೆ, ರಕ್ತದ ಗುಂಪುಗಳನ್ನ ಪತ್ತೆ ಹಚ್ಚಿದ ಮಹಾನ್ ವಿಜ್ಞಾನಿ ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟ್ರೈನರ್ ಅವರ ಜನ್ಮದಿನವನ್ನ ನೆನಪಿಸಿಕೊಳ್ಳಲು ಮತ್ತು ಗೌರವಿಸಲು ಪ್ರತಿ ವರ್ಷ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ. ರಕ್ತ ಎನ್ನುವುದು ಯಾವುದೇ ಕಾರ್ಖಾನೆಯಲ್ಲಿ ತಯಾರಾಗುವ ವಸ್ತುವಲ್ಲ. ಅದನ್ನು ಕೇವಲ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಮಾತ್ರ ಕೊಡಲು ಸಾಧ್ಯ. ಹಾಗಾಗಿಯೇ ರಕ್ತದಾನವನ್ನು ಮಹಾದಾನ ಅಥವಾ ಜೀವದಾನ ಎಂದು ಕರೆಯಲಾಗುತ್ತದೆ. ಅಪಘಾತಕ್ಕೊಳಗಾದಾಗ, ಹೆರಿಗೆಯ ಸಮಯದಲ್ಲಿ ಅಥವಾ ಕ್ಯಾನ್ಸರ್, ತಲಸೇಮಿಯಾದಂತಹ ಗಂಭೀರ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ರಕ್ತವು ಸಾವಿರಾರು ಜನರ ಜೀವವನ್ನು ಉಳಿಸುತ್ತದೆ. ರಕ್ತದಾನದ ಪ್ರಯೋಜನಗಳು. ರಕ್ತದಾನ ಮಾಡುವುದರಿಂದ ಕೇವಲ ಪಡೆದವರಿಗೆ ಮಾತ್ರವಲ್ಲ, ನೀಡಿದವರಿಗೂ ಆರೋಗ್ಯಕರ ಪ್ರಯೋಜನಗಳಿವೆ. ಮೊದಲನೆಯದಾಗಿ, ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ದೇಹದಲ್ಲಿ ಕಬ್ಬಿಣದ ಅಂಶವನ್ನ ಸಮತೋಲನದಲ್ಲಿಟ್ಟು ಹೃದಯಾಘಾತದ ಅಪಾಯವನ್ನ ಇದು ಕಡಿಮೆ ಮಾಡುತ್ತದೆ. ಹೊಸ ರಕ್ತದ ಉತ್ಪತ್ತಿ. ರಕ್ತದಾನ ಮಾಡಿದ ಕೆಲವೇ ದಿನಗಳಲ್ಲಿ ದೇಹದಲ್ಲಿ ಹೊಸ ಮತ್ತು ಆರೋಗ್ಯಕರ ರಕ್ತದ ಕಣಗಳು ಉತ್ಪತ್ತಿಯಾಗುತ್ತವೆ. ಉಚಿತ ಆರೋಗ್ಯ ತಪಾಸಣೆ. ರಕ್ತದಾನ ಮಾಡುವ ಮುನ್ನ ಬಿಪಿ, ಹಿಮೋಗ್ಲೋಬಿನ್ ಮತ್ತು ಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆಯಾಗುತ್ತದೆ. ಕೊನೆಯದಾಗಿ ಹೇಳುವುದೆಂದರೆ, ಸ್ನೇಹಿತರೆ, 18 ವರ್ಷ ತುಂಬಿದ ಆರೋಗ್ಯವಂತ ಯಾವುದೇ ವ್ಯಕ್ತಿ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ತನ್ನ 1 ಯೂನಿಟ್ ರಕ್ತ ಯಾರೋ ಒಬ್ಬರ ಮುಖದಲ್ಲಿ ನಗು ಮೂಡಿಸಬಹುದು, ಒಂದು ಕುಟುಂಬದ ದೀಪ ಆರಿ ಹೋಗದಂತೆ ಕಾಪಾಡಬಹುದು ಎಂಬ ಆಲೋಚನೆ ನಮ್ಮದಾಗಬೇಕು. ಬನ್ನಿ, ಇಂದೇ ರಕ್ತದಾನ ಮಾಡುವ ಮೂಲಕ ಸಂಕಲ್ಪ ಮಾಡೋಣ. ಮೂಢನಂಬಿಕೆಗಳನ್ನ ಬದಿಗಿಟ್ಟು ರಕ್ತದಾನ ಮಾಡಿ ಜೀವದಾತರಾಗೋಣ. ರಕ್ತದಾನ ಮಾಡಿ ಜೀವ ಉಳಿಸಿ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.